ಮಹಾಭಾರತ ಒಳಗ ಅರ್ಜುನಗ ಕರ್ಣಗ ಯುದ್ಧ ನಡೆದಿರ್ತೈತಿ. ಅರ್ಜುನಗ ಕರ್ಣ ಯುದ್ಧ ನಡೆದಾಗ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನಪ್ಪ ಅಂದ್ರ ಅರ್ಜುನ ರಥದಲ್ಲಿ ಕುಂತಂತ ಕೃಷ್ಣ ಪರಮಾತ್ಮ ಹೇಳ್ತಾನ, ವಾ ಕರ್ಣ ಏನಪ್ಪ ನಿಂದ ಯುದ್ಧ, ಏನ್ ನಿನ್ ಸೂರ್ತನ, ಹಾ ಮೆಚ್ಚಬೇಕಾಯ್ತು ನಿಂದ ಅಂತ ಅರ್ಜುನ ಅಂತಾನ. ಏನ್ ಕೃಷ್ಣ ಪರಮಾತ್ಮ, ನಾನು ನನ್ನ ಸಾರ್ಥಿಯಾಗಿ ನನ್ನ ಕಾಪಾಡ್ತಂತ ಬಂದವ ನೀನು ಕರ್ಣನ್ ಹೊಗಳ್ತಿದ್ಯಲ್ಲ ಯಾಕ? ಅವ ಅರ್ಜುನ ಹೊಡೆದಂತ ಬಾಣಕ್ಕ ಕರ್ಣಂದ ಒಂದು 100 ಮೈಲಿ ದೂರ ಅಷ್ಟು ನಿಂತಿತ್ತಂದ್ರದ. ಆ ಕರ್ಣ ಹೊಡೆದಿದ್ದ ಬಾಣಕ್ಕ ಎಷ್ಟು ನಿಂತಿತ್ತ? 3 ಮೈಲಿ ಎಷ್ಟ ದೂರ ನಿಂತಿತ್ತಂತ. ಅದಕ್ಕೆ ಅರ್ಜುನ್ ಕೇಳ್ತಾನ, ಏನ್ ಪರಮಾತ್ಮ, ನಾ ಹೊಡೆದ ಬಾಣಕ್ 100 ಮೈಲಿ ಹೋಗತಿ, ನನಗ್ ಶಬಾಷ್ ನಾವು ಹೊಡೆದ ಬಾಣಕ್ 100 ಮೈಲಿ ಹೋಗತ್ತಂದ ಅವ್ನು ಶಬಾಷ್ ಅಂತೇಳಿ ಅಂತೇಳಿ. ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನ, ಕೇಳ್ರಿ ಏನಂತೇಳಿ, ಏ ಹುಚ್ಚ ಏನದು ಹೆಂಗ್ ಮಾತಾಡ್ತೀನಿ ನಿನ್ನ, ಪೂರ 3 ಲೋಕದ ಒಡೆಯಾದಂತ ನಾ ಕೃಷ್ಣ ಪರಮಾತ್ಮ ನಿನ್ನ ರಥ ಮೇಲೆ ಕುಂತಾನಿ, ಮುಂದೆ ಬಜರಂಗ ಬಲಿ ಕುಂತಾನ, ಆ ಭೂಮಿ 2 ತೂಕದ ಗದಿ ವಜ್ಜೆ ಇದ್ದಂತ ಒಬ್ಬ ಹನುಮಂತ ಕುಂತಾನ, ಇಂಥ ರಥನ 3 ಮೈಲಿ ದೂರ ಹೋಗಿಸ್ತಾನ ಅಂದ್ರೆ ಕೃಷ್ಣನ ಕರ್ಣನ ಶೌರತ್ವ ಹೊಗಳ್ಬೇಕಾಗಿದ್ದ ಅಂತ ಹೇಳಿ. ಅವಾಗ ಅರ್ಜುನ ಗೊತ್ತಾಗತ್ತಿ ಕರ್ಣ ಎಂತ ಬಲಶಾಲಿ ಆಗಿದ್ನ ಅಂತೇಳಿ.